ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್. ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಇನ್ನು 2 ದಿವಸ ಇದೆ ಆಸನ ನಾದ ಧ್ಯಾನ ಚಕ್ರ ಇದಕ್ಕೆ. ಪ್ರತಿ ಒಂದನು ಇಲ್ಲಿ ಅರೇಂಜ್ಮೆಂಟ್ಸ್ ಚೆನ್ನಾಗಾಗಿದೆ. ಇನ್ನೂ 1 ತಿಂಗಳಿದೆ, ಇನ್ನು 40 ದಿವಸ ಇದೆ ಅಂತ ಟೈಮ್ ಅನ್ನೋದು ಫ್ಲೈ ಆಗಿ ಆಗಿ ಬರೀ ಇನ್ನು 2 ದಿವಸ ಇದೆ ಅನ್ನೋ ಅಷ್ಟು ಕಮ್ಮಿಗೆ ಬಂದಿದೆ. ಸಮಯ ಅನ್ನೋದು ನಾವು ಕಣ್ ಮುಚ್ಚಿ ತೆಗೆಯೋ ಟೈಮ್ ಒಳಗೇನೆ ಹೋಗ್ತಾ ಇರುತ್ತದೆ. ಲೈಫ್ನು ಹಂಗೇನೆ, ಸಮಯ ಅನ್ನೋದು ನಮ್ ಕೈಯಲ್ಲಿ ಇರಲ್ಲ. ಬಟ್ ಪ್ರತಿದಿನ ನಾವು ನಮ್ಮ ಪರ್ಪಸ್ಗೆ ಅಲೈನ್ ಮಾಡಿ, ನಮಗೆ ಒಳಗೆ ಏನ್ ಪ್ಯಾಷನ್ ಇದೆಯೋ, ಸೋಲ್ ಪರ್ಪಸ್ ಏನಿದೆಯೋ ಅದಕ್ಕೆ ಅಲೈನ್ ಆಗಿ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ವರ್ಷ ನಮಗೆ ಕಳೆದೋಯ್ತೋ ಅದನ್ನ ಬಿಟ್ಬಿಡಿ. ಇನ್ನು ಎಷ್ಟು ವರ್ಷ ನಾವು ಜೀವಿಸ್ತೀವೋ ಗೊತ್ತಿಲ್ಲ, ಆಕ್ಟಿವ್ ಆಗಿ ಎಷ್ಟು ವರ್ಷ ವರ್ಕ್ ಮಾಡಿದವೋ ಗೊತ್ತಿಲ್ಲ. ಬಟ್ ಅದ ಒಳಗೆ ಆ ಡೀಪ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮಗೆ ಬರಬೇಕು. ಆ ಪರ್ಪಸ್ ಆಫ್ ಲೈಫ್ ಅನ್ನೋದು, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರಲೇಬೇಕು. ಒಳಗೆ ಏನೇ ಇದ್ರೂನು ಅದನ್ನ ಎಕ್ಸಿಕ್ಯೂಟ್ ಮಾಡಿ, ಯಾರಿಗೆ ಇಷ್ಟ ಇದ್ರೂನು ಇಲ್ಲ ಅಂದ್ರೂ ನಿಧಾನಕ್ಕೆ ಮಾತಾಡಿ ಒಪ್ಪಿಸಿ ಕೊನೆಗೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಮತ್ತೆ ಜನ್ಮ ತಗೋಬೇಕು. ಪ್ರತಿಯೊಬ್ಬರಿಗೆ ದೊಡ್ಡ ಕ್ವಶನ್ ಏನು ಅಂದ್ರೆ, ನಾನು ಯಾಕೆ ಹುಟ್ಟಿದ್ದೀನಿ ಅಂತ. ಪರ್ಪಸ್ ಆಫ್ ಲೈಫ್ ಗೊತ್ತಿರ್ಬೇಕು ಪ್ರತಿಯೊಬ್ಬರಿಗೆ. ಈ ಪರ್ಪಸ್ ಆಫ್ ಲೈಫ್ ಅನ್ನೋದು 80% ಎಲ್ಲರಿಗೆ ಕಾಮನ್ ಇರುತ್ತೆ. ಅಂದ್ರೆ ಒಂದು ಮೇಲ್ ಫಿಮೇಲ್ ಬಾಡೀಸ್ ಅರ್ಧ ಅರ್ಧ ನಾವು ತಗೊಂಡ್ ಬರ್ತೀವಿ. ಒಂದು 400 ಲೈಫ್ ಟೈಮ್ಸ್ ಅಲ್ಲಿ 200 and 200. ನಮ್ ಕರ್ಮಗಳು ಜಾಸ್ತಿ ಇದ್ರೆ, ನಮ್ ಕೆಲ್ಸಗಳು ಆಗಿಲ್ಲ ಅಂದ್ರೆ, ಪಾಠಗಳು ಕಲಿತಾ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಪುನಃ ನಾವು ಭೂಮಿಗೆ ಬರ್ತಾ ಇರ್ಬೇಕು. ನಾವು ಯಾವಾಗ ಭೂಮಿಗೆ ಪರ್ಪಸ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀವೋ ಆಮೇಲೆ ನಮಗೆ ಚಾಯ್ಸ್ ಇರುತ್ತೆ. ಬೇಕಂದ್ರೆ ಬೇರೊಬ್ರು ಗೈಡ್ ಮಾಡೋಕೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. 1 ಸೆಕೆಂಡ್. ಥ್ಯಾಂಕ್ ಯು ಮಾಸ್ಟರ್ಸ್. ಇವಾಗ ಪ್ರತಿ ದಿವಸ ಹುಟ್ಟಿದ ತಕ್ಷಣ ನಮಗೆ ನಾನು ಯಾರು, ಯಾಕೆ ಹುಟ್ಟಿದೀನಿ, ಎಲ್ಲಿಂದ ಬರ್ತಾ ಇದೀವಿ ಯಾವುದು ನೆನಪಿರಲ್ಲ. ನಮಗೆ ಒಂದೇ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೆ ಏನಿರ್ಬೇಕು ಅಂದ್ರೆ, ನಾನು ಯಾಕೆ ಹುಟ್ಟಿದ್ದೀನಿ, ಪರ್ಪಸ್ ಆಫ್ ಲೈಫ್ ಏನು ಅನ್ನೋದು ಗೊತ್ತಾಗ್ಬೇಕು. ನಿಮ್ಮ ಪರ್ಪಸ್ ಆಫ್ ಲೈಫ್ ತಿಳ್ಸ್ಕೋಬೇಕು ಅಂದ್ರೆ ಫೋಕಸ್ ಮಾಡ್ಬೇಕು. ನಮಗೆ ಏನ್ ಬೇಕಂದ್ರೂ ಅದು ಲೈಫ್ಗೆ ಬರುತ್ತೆ, ಬಟ್ ಫೋಕಸ್ ನನಗೆ ಇರ್ಬೇಕು. ಪ್ರತಿ ದಿವಸ ನಾನು ಯಾಕೆ ಹುಟ್ಟಿದ್ದೀನಿ ಅಂತ ನಿಮಗೆ ಪ್ರಶ್ನೆ ಇದ್ರೆ ಬರೀ 40 ದಿವಸ ಒಳಗೆ ನಿಮಗೆ ಆನ್ಸರ್ ಸಿಗುತ್ತೆ. ಬಟ್ ಅಷ್ಟು ಫೋಕಸ್ ಇದೆಯಾ? ಇದು ತುಂಬಾ ಮುಖ್ಯವಾದ ವಿಚಾರಣ. ಯಾಕೆಂದ್ರೆ ನಾವು ಯಾಕೆ ಹುಟ್ಟಿದೀವಿ ಅನ್ನೋ ವಿಷಯನೇ ನಮ್ಗೆ ಗೊತ್ತಿಲ್ಲ ಅಂದ್ರೆ, ಅದು ನಾವು ಕಂಪ್ಲೀಟೇ ಮಾಡಿಲ್ಲ ಅಂದ್ರೆ ಮತ್ತೆ ಪುನಃ ಬರ್ಬೇಕು. ಒಬ್ರು ಕೇಳಿದ್ರು ನನ್ನನ್ನ, ಸರ್ ಯಾಕೆ ಸರ್ ನಾವು ಮತ್ತೆ ಹೋಗ್ತಾ ಇದೀವಿ, ಯಾಕೆ ಹುಟ್ಟಿದೀನಿ ಅಂತ. ಚಿಕ್ಕ ವಯಸ್ಸಿಂದಾನೇ ಎಲ್ಲ ನೆನಪಿದ್ರೆ ಈಸಿ ಆಗುತ್ತೆ ಅಂದ್ರೆ, ಇದೇ ಪ್ರಶ್ನೆ ಪತ್ರಿಜಿಯವ್ರ ಹತ್ರ ಕೇಳಿದ್ರೆ ಅವ್ರು ಇಂಗ್ಲಿಷ್ ಅಲ್ಲಿ ಏನ್ ರಿಪ್ಲೈ ಮಾಡಿದ್ರೆ ಅಂದ್ರೆ, ದೆನ್ ವಾಟ್ ಇಸ್ ದ ಫನ್ ಇನ್ ದ ಗೇಮ್ ಅಂದ್ರೆ, ಎಲ್ಲ ನಿಮ್ ಕೈಗಳಿಗೆ ಕೊಟ್ರೆ ನೀವು ಏನ್ ಕಲಿತೀರಿ? ಒಂದು ವಿಷಯ ನಾವು ಸರ್ಚ್ ಮಾಡಿ 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 ಕೊನೆಗೆ ಸಿಕ್ತ್ರೆ ಮಾತ್ರ ಅದನ್ನ ಬೆಲೆ ನಮ್ಗೆ ಗೊತ್ತಾಗುತ್ತೆ. ಆ ಪಾಠಗಳು ಕಂಪ್ಲೀಟ್ ಆಗ್ಬೇಕು. ಏನು ಮಾಡಿಲ್ಲ ಎಲ್ಲ ಕೈಗೆ ಸಿಕ್ಕರೆ ನಾವು ಭೂಮಿಗೆ ಬರೋ ಅವಶ್ಯಕತೆನೇ ಇಲ್ಲ, ಈ ಶರೀರನೇ ಬೇಕಾಗಲ್ಲ ಅಲ್ವಾ. ಪ್ರತಿಯೊಂದನು ಪಾಠನೇ, ಪ್ರತಿಯೊಂದನು ಒಂದು ಲೆಸನ್ಸೇ, ಪ್ರತಿಯೊಂದನು ಲರ್ನಿಂಗ್ ಎಕ್ಸ್ಪೀರಿಯನ್ಸೇ. ಒಂದು ಚಾಲೆಂಜ್ ಬಂದಿದೆ, ಒಂದು ದೊಡ್ಡ ಸಮಸ್ಯೆ ಬಂದಿದೆ ಅಂದ್ರೆ ಏನೋ ಒಂದು ಪಾಠ ಹೇಳ್ಕೊಡ್ತಾ ಇದೆ ನಮಗೆ. ಯಾರೋ ಒಬ್ರು ಸರಿ ಇಲ್ಲ ಬಟ್ ಅವ್ರು ನಮ್ ಲೈಫ್ಗೆ ಕನೆಕ್ಟ್ ಆಗಿದಾರು ಅಂದ್ರೆ ನಾವು ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಪ್ರತಿಯೊಂದನು ಪಾಸಿಟಿವ್ ಆಗಿ ನಾವು ನೋಡ್ಬೇಕು, ಟ್ರೂತ್ ಅಲೈನ್ ಆಗಿ ಮಾಡ್ಬೇಕು. ಸೊ ಹಂಗಾಗಿ ಪ್ರತಿ ನಿಮಿಷನೂ ನಾವು ಪರ್ಪಸ್ ಆಫ್ ಲೈಫ್ ಏನು ಅಂತ ತಿಳ್ಸ್ಕೋಬೇಕು. ನಾನು ತುಂಬಾ ಗುರುಗಳ ಹತ್ರ ಹೋಗಿ 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 ಕುತ್ಕೊಂಡು ನನ್ನ ಒಳಗೆ ಆ ಪ್ರಶ್ನೆ ಇದೆ, ನನ್ ಪರ್ಪಸ್ ಆಫ್ ಲೈಫ್ ಏನೇ ಅಂತ ನಾನ್ ಕೇಳಿಲ್ಲ. ಬಟ್ ಅವರೇ ನನ್ಗೆ ಎಷ್ಟೋ ಜನ ಹೇಳಿದ್ರು. ಪತ್ರಿಜಿಯವರು ಒಂದೇ ಸತಿ ನನ್ಗೆ ಹೇಳಿದ್ರು, ಯು ಆರ್ ಬಾರ್ನ್ ಫಾರ್ ಮೆಡಿಟೇಷನ್ ಬಾಬಾ ಅಂದ್ರೆ. ಅಷ್ಟೇ, ಧ್ಯಾನಕ್ಕೋಸ್ಕರ ನೀವು ಹುಟ್ಟಿದ್ದಂತ ನನ್ಗೆ ಕನ್ಫರ್ಮೇಶನ್ ಕೊಟ್ರು. ನಾನು ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡ್ಬೇಕಂತ ತಕ್ಷಣ ಅವ್ರು ಹೇಳಿದ್ರು, ಯು ಆರ್ ನಾಟ್ ಬಾರ್ನ್ ಫಾರ್ ಮೆಡಿಟೇಷನ್, ಯು ಆರ್ ಬಾರ್ನ್ ಟು ಸ್ಪ್ರೆಡ್ ಮೆಡಿಟೇಷನ್ ಅಂತ. ಧ್ಯಾನ ಎಲ್ಲರಿಗೂ ಹೇಳ್ಕೊಡೋಕೆ ನೀವು ಹುಟ್ಟಿದೀಯಾ, ನೀವು ಧ್ಯಾನ ಸಾಧನೆ ಮಾಡೋಕೆ ಬಂದಿಲ್ಲ ಅಂದ್ರೆ. ಯಾಕೆಂದ್ರೆ ಹಿಂದಿನ ಜನ್ಮದೆಲ್ಲ ಆಲ್ರೆಡಿ ಆಗೋಯ್ತು. ಧ್ಯಾನ ಪ್ರಚಾರ ಮಾಡೋಕೆ ನಾನು ಬಂದಿದ್ದೀನಿ, ಧ್ಯಾನಕ್ಕೋಸ್ಕರ ಬಂದಿದ್ದೀನಿ. ಸೊ ನಾನು ಯಾವ ವಿಷಯಕ್ಕೆ ಫೋಕಸ್ ಜಾಸ್ತಿ ಕೊಡಬೇಕು ಅಂದ್ರೆ ಧ್ಯಾನ. ಈ ವ್ಯಾಪಾರ, ಈ ಸಂಸಾರ, ಬೇರೆ ವ್ಯವಸ್ಥೆಗೆಲ್ಲ ಇರ್ಲಿ, ಸ್ವಲ್ಪ ಟೈಮ್ ಅದಕ್ಕೆ ನಾವು ಕೊಡ್ಬೇಕು. ಯಾಕಂದ್ರೆ ಅದರಿಂದ
ನಮಗೆ ತುಂಬಾ ಅನುಭವಗಳು ಬರುತ್ತೆ. ಬಟ್ ಮೇಜರ್ ಫೋಕಸ್ ನನ್ಗಿರೋದು ಬರೀ ಧ್ಯಾನನೇ. ತುಂಬಾ ಖುಷಿ ಆಗ್ತಾ ಇದೆ ಹಾಸನಲ್ಲಿ ಇಷ್ಟು ರೆಸ್ಪಾನ್ಸ್. ಸುಮಾರು ಒಂದು 37 ಇಂದ 38 ಸೆಷನ್ಸ್ ನಾವು ಮಾಡಿದೀವಿ. ಈಗ ನೆಕ್ಸ್ಟ್ ಪ್ರೆಸ್ ಮೀಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ ಸೆಷನ್ ಆದ್ಮೇಲೆ ಇಮಿಡಿಯೇಟ್ ಇಲ್ಲಿ ಒಳಗೆ ಪ್ರೆಸ್ ಮೀಟ್ ಹೋಗ್ಬೇಕು. ಆ ಪ್ರೆಸ್ ಮೀಟ್ ಅವರು ಬರೀ ಪ್ರೋಗ್ರಾಮ್ ಬಗ್ಗೆ ಮಾತ್ರ ಕೇಳ್ತಾ ಇಲ್ಲ, ಅವ್ರು ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಸರ್ ನಮಗೂ ಧ್ಯಾನ ಹೇಳ್ಕೊಡಿ, ನಾವು ಧ್ಯಾನ ಮಾಡ್ಬೇಕು ಅಂತ. ಸೊ ನಾಳೆ ಬೆಳಗ್ಗೆ 6:30ಗೆ ಇವ್ರಿಗೆಲ್ಲರನ್ನು ನಾವು ಒಂದ್ ಕಡೆ ಕರೆಸಿ ಅಲ್ಲಿ ಧ್ಯಾನ ಹೇಳ್ಕೊಡ್ತಾ ಇದೀವಿ. ಎಷ್ಟು ಇಂಟ್ರೆಸ್ಟ್ ತೋರ್ಸ್ತಾ ಇದಾರಂದ್ರೆ, ಅವ್ರು ಯಾರು, ಅವ್ರ ಬ್ಯಾಕ್ ಗ್ರೌಂಡ್ ನಮ್ಗೆ ಏನು ಬೇಡ, ಅವ್ರಿಗೆ ಏನು ಅವಶ್ಯಕತೆ ಇದೆ ಅದು ನಾವು ಕೊಡ್ಬೇಕು. ಒಳಗೆ ನನ್ನ ಪರ್ಪಸ್ ಏನೋ ನನ್ಗೆ ಗೊತ್ತು, ಧ್ಯಾನ ಎಲ್ಲರಿಗೂ ಹೇಳ್ಕೊಡ್ಬೇಕು, ಧ್ಯಾನಕ್ಕೋಸ್ಕರ ನಾನು ಹುಟ್ಟಿದ್ದೀನಿ ಅನ್ನೋದು ನನಗೆ ಯಾವಾಗ ಗೊತ್ತಾಗಿದೆಯೋ, ಒಂದು ಸ್ಟ್ರಾಂಗ್ ಮ್ಯಾಗ್ನೆಟಿಸಮ್ ಒಳಗೆ ಫಾರ್ಮ್ ಆಗುತ್ತೆ. ಅವಾಗ ನಾನು ಎಲ್ಲೇ ಹೋಗಿದ್ರು ಅವರು ಸರ್ ಧ್ಯಾನ ಹೇಳ್ಕೊಡಿ ಅಂತ ಆಟೋಮೆಟಿಕ್ ಆಗಿ ಕೇಳ್ತಾ ಇದ್ದಾರೆ. ಯಾಕೆ? ನನ್ನ ಒಳಗೆ ಅಷ್ಟು ಸ್ಟ್ರಾಂಗ್ ಆಗಿ ಇದೆ, ಅದಕ್ಕೆ ಅಲ್ಲಿ ಔಟ್ ಸೈಡ್ ರಿಫ್ಲೆಕ್ಟ್ ಆಗ್ತಾ ಇದೆ. ಏನೋ ಯಾರೋ ಹೇಳಿದ್ರು ಮಾಡಿದ್ರೆ ಒಳ್ಳೇದಂತ ನಾವು ಹೋಗಿ ಮಾತಾಡಿದ್ರೆ ಅರ್ಧ ಜನ ಕೇಳಲ್ಲ. ಬಟ್ ನಮ್ಮ ಇನ್ನರ್ ಯಾವಾಗ ಅಲೈನ್ ಆಗುತ್ತೋ ನಮ್ಮ ಪರ್ಪಸ್ಗೆ, ನಾವು ಒಂದು ಬಯೋಎಲೆಕ್ಟ್ರಿಕಲ್ ಮ್ಯಾಗ್ನೆಟಿಸಮ್ ತರ ರೆಡಿ ಆಗ್ತೀವಿ. ಆ ತರ 1000 ಮಾಸ್ಟರ್ಸ್ ವಾಕಿನ್ಸ್ ಆಲ್ರೆಡಿ ಆಗಿದೆ ಕರ್ನಾಟಕ, ಬಳ್ಳಾರಿಯಲ್ಲಿ ಕಂಪ್ಲೀಟ್ ಆಗಿದೆ. ಬಟ್ ಆ ಮಾಸ್ಟ್ರಿ ಅನ್ನೋದು ಡೆವಲಪ್ ಮಾಡ್ಕೊಳ್ತಾ ಇರ್ಬೇಕು. ನಾವು ಮತ್ತೆ ಮತ್ತೆ ಪುನಃ ನಮ್ಮ ಪರ್ಪಸ್ಗೆ ಅಲೈನ್ ಆಗ್ತಾ ಇರ್ಬೇಕು. ಅವಾಗ ಧ್ಯಾನ ಸುವರ್ಣ ಕರ್ನಾಟಕ ಪಾಸಿಬಲ್ ಆಗುತ್ತೆ. ತುಂಬಾ ಖುಷಿ ಆಗ್ತಾ ಇದೆ ಮಾಸ್ಟರ್ಸ್. ನಾಳೆ ಬೆಳಗ್ಗೆಯಿಂದಾನೇ ನಾನು ಜ್ಞಾನಾಕ್ಷಿ ಚೌಲ್ಟ್ರಿಯಲ್ಲೇ ಇರ್ತೀನಿ. ಯಾರೇ ಬಂದ್ರು ನೀವು ಡೈರೆಕ್ಟ್ ಆಗಿ ಚೌಲ್ಟ್ರಿಗೆ ಹೋಗ್ಬೇಡಿ, ಯಾಕಂದ್ರೆ ಸಂಜೆ 6 ಗಂಟೆಗೆ ಅದು ಕೊಡ್ತಾರೋ. ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ಕೊಂಡು, ಆಮೇಲೆ ಅಲ್ಲಿ ಪಿರಮಿಡ್ಗೆ ಹೋಗಿ ಧ್ಯಾನ ಮಾಡ್ಕೊಂಡು ಜ್ಞಾನಾಕ್ಷಿಗೆ ಬಂದ್ಬಿಡಿ. ಇಲ್ಲೆಲ್ಲರೂ ಊಟ ಮಾಡಿ ಅಲ್ಲಿಂದ ಎಲ್ಲರೂ ರೂಮ್ಸ್ಗಾಗಿ ನೀವು ಚೌಲ್ಟ್ರಿಸ್ಗೂ ಹೋಗ್ಬೋದು. ನಾಳೆ ಇಡೀ ದಿವಸ ನಾನು ಜ್ಞಾನಾಕ್ಷಿ ಚೌಲ್ಟ್ರಿಯಲ್ಲೇ ಇರ್ತೀನಿ. ನಿಮ್ಮೆಲ್ಲರನ್ನು ಮೀಟ್ ಮಾಡೋಕೆ ನಾನ್ ಕಾಯ್ತಾ ಇದ್ದೀನಿ. ಎಲ್ಲಾ ವ್ಯವಸ್ಥೆಗಳು ಆಗ್ತಾ ಇದೆ. ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟು ಸಾಧ್ಯ ಆಗ್ತಾ ಇದೆಯೋ, ಎಷ್ಟೋ ದೊಡ್ಡ ದೊಡ್ಡವರೆಲ್ಲ ನಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದ್ರು. ಅವ್ರು ಯಾರಂತ ನನ್ಗೆ ಗೊತ್ತಿಲ್ಲ, ಬಟ್ ಹೆಂಗ್ ಯೂನಿವರ್ಸ್ ಕನೆಕ್ಟ್ ಮಾಡುತ್ತೆ ಅಂದ್ರೆ, ಅವ್ರ ಕೆಲ್ಸಗಳೆಲ್ಲ ಬಿಟ್ಟು ನಮ್ಗೋಸ್ಕರ ಬಂದಿದ್ರು. ಒಬ್ಬ ಮೇಡಮ್ ಹೇಳ್ತಾ ಇದ್ರು, ತುಂಬಾ ಸೀನಿಯರ್ ಇಲ್ಲಿ, ತುಂಬಾ ಹೈ ಪೋಸ್ಟ್ ಅಲ್ಲಿ ಇದ್ದಾರೆ, ಹೆಸರುಗಳು ಬೇಡ. ಅವ್ರು ಹೇಳಿದ್ರು, ಸರ್ ನೀವು ಹಾಸನಲ್ಲಿ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಿ ಹೋಗೋ ಸಮಯ ತನಕ ಯಾವುದೇ ಒಂದು ಆತಂಕನೂ ನಿಮ್ಗೆ ಬರಲ್ಲ, ನಾನ್ ಭರೋಸಾ ಕೊಡ್ತಾ ಇದ್ದೀನಿ ಅಂತ ನಿನ್ನೆ ಮಾತು ಕೊಟ್ರು. ತುಂಬಾ ಪೊಲೀಸ್ ಅವ್ರು ಹೇಳಿದ್ರು, ಸರ್ ಸೆಕ್ಯೂರಿಟಿ ಬೇಕಾ ಅಂದ್ರೆ, ಇಲ್ಲಿ ಸೆಕ್ಯೂರಿಟಿಯೇ ಬೇಡ ಸರ್, ನಾವೆಲ್ಲ ಧ್ಯಾನಿಗಳು, ನಮ್ಗೆ ಸೆಕ್ಯೂರಿಟಿ ಯಾವ ಬೇಕಿಲ್ಲ, ಬಂದು ಧ್ಯಾನ ಮಾಡ್ಕೊಂಡು ಹೋಗ್ತಾರಂತ. ತುಂಬಾ ಜನ ಕೇಳ್ತಾ ಇದ್ರು ವಾಲಂಟಿಯರ್ಸ್ ಬೇಕಾ ಅಂದ್ರೆ, ಆಲ್ರೆಡಿ ಒಂದು 70 ಜನ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ವಾಲಂಟಿಯರ್ಸ್ ಆಗಿ. ಈಗ ಯಾವಾಗ್ಲೂ PSS ಮಾಸ್ಟರ್ಸ್ ನಾವೇ ವಾಲಂಟಿಯರಿಂಗ್ ಮಾಡ್ತೀವಿ. ಬಟ್ ಒಂದು ವಿಷಯ ಥಿಂಕ್ ಮಾಡಿ, 70 ಜನ ವಾಲಂಟಿಯರ್ಸ್ ಇಲ್ಲಿ ಲೋಕಲ್ ಹಾಸನಲ್ಲಿ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಅವ್ನ್ಗೆ ಏನಾಗುತ್ತೆ, ಅವ್ರಿಗೂ ಒಂದು ಅವಕಾಶ ಅಲ್ವಾ? ಅವ್ರನ್ನ ಬಿಡೋಕೆ ಅವ್ರ ತಂದೆ ತಾಯಿ ಬರ್ತಾರೋ, ಅವ್ರನ್ನ ನೋಡೋಕೆ ಅವ್ರ ಫ್ರೆಂಡ್ಸ್ ಬರ್ತಾರೆ, ಅಂದ್ರೆ ಲೋಕಲ್ ಕ್ರೌಡ್ ಅಟ್ರಾಕ್ಟ್ ಆಗ್ತಾ ಇದೆ. ನಮ್ ಪ್ರೋಗ್ರಾಮ್ಸ್ಗೆ ನಾವೇ ವಾಲಂಟಿಯರಿಂಗ್ ಮಾಡ್ತಾ ಕುತ್ಕೊಂಡಿದ್ರೆ ಬೇರೆಯವರು ಬರೋಕೆ ನಮಗೆ ಅವಕಾಶ ಇರಲ್ವಾ ಅಲ್ವಾ? ಹಂಗಾಗಿ ಮೋರ್ ದೆನ್ 100-150 ಯಂಗ್ಸ್ಟರ್ಸ್ ವಾಲಂಟಿಯರಿಂಗ್ಗೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಕಲ್ಚರಲ್ಸ್ಗೆ 3 ಕಲ್ಚರಲ್ಸ್ ಲೋಕಲ್ ಅಲ್ಲೇ ಫಿಕ್ಸ್ ಮಾಡಿದೀವಿ. ಒಂದು ಪ್ರೋಗ್ರಾಮ್ ಅಲ್ಲಿನೂ ಮಿನಿಮಮ್ 5 ಜನ ಪರ್ಫಾರ್ಮ್ ಮಾಡ್ತಾರೆ. ಅಂದ್ರೆ 15 ಜನ ಲೋಕಲ್ ಅವರು ಬರ್ತಾರೆ ನಮ್ಮ ಪ್ರೋಗ್ರಾಮ್ಗೆ. ಅದನ್ನ ನೋಡೋಕೆ ಅವ್ರ ತಂದೆ ತಾಯಿ, ಫ್ರೆಂಡ್ಸ್, ರಿಲೇಟಿವ್ಸ್ ಬರ್ತಾ ಇದಾರೆ. ನೋಡಿ ಎಷ್ಟು ಒಳ್ಳೆ ಒಳ್ಳೆ ಐಡಿಯಾಸ್ ಮಾಡ್ತಾ ಇದೀವಿ ಲೋಕಲ್ ಕ್ರೌಡ್ ಅನ್ನ ಅಟ್ರಾಕ್ಟ್ ಮಾಡೋಕೆ. ನಮ್ಮವರೇ ಬಂದು ನಮ್ಮವರೇ ವಾಲಂಟಿಯರಿಂಗ್ ಮಾಡಿ ನಮ್ಮವರೇ ಪರ್ಫಾರ್ಮ್ ಮಾಡಿದ್ರೆ ಇಲ್ಲಿ ಲೋಕಲ್ ಅಲ್ಲಿ ಯಾವ್ದು ಡೆವಲಪ್ ಆಗಲ್ಲ. ಹಂಗಾಗಿ ಇವತ್ತು ಈ ಸತಿ 100% PSS ಅಂದ್ರೆ ಏನು ಗೊತ್ತಿಲ್ಲ, ಬಟ್ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ. ನಾವೆಲ್ಲರೂ ಹೆಲ್ಪ್ ಮಾಡ್ಬೇಕು ಅಂತ ತುಂಬಾ ಲೋಕಲ್ ಕ್ರೌಡ್ ಬರ್ತಾ ಇದ್ದಾರೆ. ಅದು ನನ್ಗೆ ಇನ್ನೂ ಜಾಸ್ತಿ ಖುಷಿ ಕೊಡ್ತಾ ಇದೆ. ನಾವೆಲ್ಲರಲ್ಲಿ ಧ್ಯಾನ ಮಾಡಿ ಇಷ್ಟು ಸಂಖ್ಯೆ ನೋಡಿದ ತಕ್ಷಣ, ಓ ನಾವು ಏನೋ ಲೈಫ್ ಅಲ್ಲಿ ಮಿಸ್ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ. ಅಲ್ಲಿಂದ ಅವರು ಸೀರಿಯಸ್ ಮೆಡಿಟೇಟರ್ಸ್ ಆಗ್ತಾರೆ. ಇಲ್ಲಿ ತುಂಬಾ ಸೆಂಟರ್ಸ್ ಬರಬೇಕು, ಪಿರಮಿಡ್ಸ್ ಬರಬೇಕು. ಹಾಸನ್ ನಾನು ಇವತ್ತು ಬಿಡಲ್ಲ. ನಾನು ಪ್ರತಿ ವಾರ ಇಲ್ಲಿ ಬಂದು ಇನ್ನೂ ಈ ಸಿಟಿ ಡೆವಲಪ್ ಮಾಡೋದು ತುಂಬಾ ಇದೆ. ಸೊ ಹಂಗಾಗಿ ಪ್ರತಿ ಕಡೆನೂ ನಾವು ಹೋಗಿ ಯಜ್ಞ ಆದ್ಮೇಲೆ ಬಾಯ್ ಬಾಯ್ ಅಂತ ಹೇಳ್ತಾ ಇರ್ತೀನಿ. ಬಟ್ ಹಾಸನ್ ಅಲ್ಲಿ ತುಂಬಾ ಕೆಲಸ ಇದೆ, ಇನ್ನು ಪೆಂಡಿಂಗ್ ಇದೆ. ಸೊ ಹಂಗಾಗಿ ಈ ಯಜ್ಞ ಆದ್ಮೇಲೆ ಹಾಸನ್ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಯಜ್ಞ ಎಲ್ಲಿ, ಯಾವ ಮಟ್ಟಕ್ಕೆ ಮಾಡ್ತೀವಿ, ಪ್ಲೇಸು ಎಲ್ಲ ನಾನು ಹಾಸನ ಯಜ್ಞ ಕೊನೆಗೆ ನನ್ನ ಸ್ಪೀಚ್ ಅಲ್ಲಿ ನಾನು ಡಿಸ್ಕ್ಲೋಸ್ ಮಾಡ್ತೀನಿ. ಏನೋ ಒಂದು ಸಸ್ಪೆನ್ಸ್ ಇರ್ಬೇಕಲ್ವ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಈಗ ಒಬ್ಬೊಬ್ರು ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ ಸರ್ ಜೊತೆ ಮಾತಾಡ್ಲಿಕ್ಕೆ. ಎಸ್ ವೇದಾವತಿ ಮ್ಯಾಮ್ ಅಮ್ಮ ಹೇಳಿ. ಮಾತಾಡಿ.
ನಮಸ್ತೆ ಸರ್. ನಮಸ್ತೆ. ಸರ್ ಇವತ್ತು ನೀವು ಹೇಳಿದದ್ದು ನನಗೆ ಮೊದ್ಲೇ ಈಗ 3 ತಿಂಗಳ ಕೆಳಗೆ ಆಗಿತ್ತು ಸರ್. ನೀವು ನನಗೆ ವಾಯ್ಸ್ ಮೆಸೇಜ್ ನಮ್ಮ ಮನೆಯಲ್ಲಿ ಕೂತಾಗ ನಾನು ಧ್ಯಾನ ಕೂತಾಗ ಟೇಬಲ್ ಬಂದ್ ಸರ್ ಇದ್ದಕ್ಕಿದ್ದಂಗೆ ಬೆಂಚ್ ಬಡ್ದು ಹೇಳಿದ್ರಿ, ನೀನ್ ಧ್ಯಾನ ಕೂಡದ್ ಸಾಕು, ಇನ್ನ ಪ್ರಚಾರ ಮಾಡು ಅಂತ ಹೇಳಿದ್ರಿ ಸರ್. ಓ ಇವತ್ತು ನೀವು ಸರ್, ನಾನು ಅವತ್ತು ಬಸ್ಸಲ್ಲಿ ನನಗೆ ಮನೆಯಾಗ ಅವಕಾಶ ಇದ್ದಿಲ್ಲ ಸರ್ ಪ್ರಚಾರ ಹ್ಮ್ ಮಾಡಕ್. ಬಸ್ಸಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲಿ ಹೋಗ್ತೀನಿ ಅಲ್ಲಿ ಪ್ರಚಾರ ಮಾಡ್ಲೇಬೇಕು ನಾನು ಅಂತ ನಿರ್ಧಾರ ಮಾಡಿದ್ನಿ ಸರ್. ಎಲ್ಲಿ ಹೊಸಬ್ರಿಗೆ ಹೇಳಿನ್ ಸರ್, ಅವತ್ತು ಫುಲ್ ಇಡೀ ದಿನ ಎನರ್ಜಿ ಇರ್ತದೆ ಸರ್ ನನಗೆ. ಹಾ ನೋಡಿ, ಆ ಒಬ್ಬರಿಗೆ ನಾವು ಧ್ಯಾನ ಹೇಳಕ್ ಹೋಗಿದ್ರೆ ಆ ಇಡೀ ದಿವಸ ಎನರ್ಜಿ ಇರುತ್ತೆ. ನಮಗೆ ಧ್ಯಾನ ಮಾಡೋದ್ನು ಅಷ್ಟು ಶಕ್ತಿ ಬರಲ್ಲ. ಬೇರೆ ಒಬ್ಬರಿಗೆ ಹೇಳೋರ್ ನಾವು ಹೋಗಿದ್ರೆ ಅಷ್ಟೊಂದು ಎನರ್ಜಿ ಚಾನಲ್ ಆಗುತ್ತೆ. ನಿಜ ಅದು ಸರ್, ಹೇಳೋರು ಮಾತ್ರನೇ ಗೊತ್ತಾಗುತ್ತೆ ಇದು. ತುಂಬಾನೇ ಪರಿವರ್ತನೆ ಆಗಿದೆ ಸರ್ ಈ ಧ್ಯಾನದಿಂದ ನಾನು. ವೆರಿ ಗುಡ್ ಮೇಡಮ್. ಸರ್ ಮೊನ್ನೆ ನಾನು ಮನ್ಯಾಗ ಧ್ಯಾನ ಕುಂತಾಗ ನೀವು ದೊಡ್ಡದು ಒಂದು ಅಡಿಗೆದು ಬೌಲ್ ಬಂದಿತ್ತು ಸರ್. ಅದ್ರಲ್ಲಿ ಪಲಾವ್ ಮಾಡ್ತಾ ಇದಾರೆ ಸರ್. ನೀವು ಹ್ಮ್ ಕೈಯಿಂದಾನೇ ತಿರುತ್ತಾ ಇದ್ದೀರಾ ಸರ್. ಆ ತರ ಬಂತು ಸರ್ ನನಗೆ. ವಾವ್. ಪ್ರಸಾದ ಅನ್ಸ್ತಾರ ಸರ್ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಏನಾಗುತ್ತೋ ಗೊತ್ತಿಲ್ಲ ಸರ್. ಆಸನ ಬರ್ಬೇಕಂತಿತ್ತು ಸರ್, ಬಟ್ ಅನಿವಾರ್ಯ, ಬೇರೆ ಕಡೆ ಹೋಗಕ್ಕಾಯ್ತು, ಬಂದ್ಬಿಟ್ಟಿದೀನಿ ಬೇರೆ ಕಡೆ. ಆದ್ರೆ ಮನೆಯಲ್ಲಿ ತುಂಬಾನೇ ಅದ್ಭುತವಾದ ಅನುಭವಗಳಾಗ್ತದ ಸರ್ ನಿಮ್ದು ದಿನ ದಿನ ಕ್ಲಾಸ್ ಕೇಳ್ತಾ ಕೇಳ್ತಾ. ಹ್ಮ್ ವೆರಿ ಗುಡ್ ಮೇಡಮ್. ಆಯ್ತು, ಸರ್ ಸರ್, ಪ್ರಯತ್ನ ಮಾಡಿ. ಬರೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ. ಬಳ್ಳಾರಿನಲ್ಲಿ ತ್ರಿ ತ್ರಿಮೂರ್ತಿಗಳ ಜೊತೆ ಧ್ಯಾನ ಮಾಡ್ಕೊಂಡೆ ಸರ್ ನಾನು. ಹ್ಮ್ ಬ್ರಹ್ಮ, ಮಹೇಶ್ವರ, ಮತ್ತೆ ನನಗೆ 7 ಚಕ್ರಾಸ್ ಕಲರ್ಸ್ ಎಲ್ಲ ಬಂದ್ ಸರ್. ಒಂದು ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದಾಗ ದೊಡ್ಡದಾಗಿ ಬಂದಿದೆ ಸರ್. ನಾನು ಶಾರ್ಟ್ ಕಟ್ ಹೇಳ್ತಾ ಇದ್ದೀನಿ ಸರ್. ಅದೆಲ್ಲ ಹೇಳ್ಕೊಂಡಿದ್ದೀನಿ ಸರ್. ನೀವು ವಿಷ್ಣು ಭಗವಂತರ ನನಗೆ ದರ್ಶನ ಕೊಡ್ತೀರಿ ಸರ್ 2 ಸರ. ನಿಮ್ಮ ವಾವ್. ವಿಷ್ಣು ತೋರಿಸಿದಾರ ಸರ್ ನನಗೆ ಪತ್ರಿಜಿ ಗುರುಗಳು. ಹ್ಮ್ ಈಗ ನಾನು ಹಾಸನದಲ್ಲಿ ಏನ್ ಅನ್ಕೊಂಡಿದ್ದೀನಿ ಅಂದ್ರೆ, ಬಳ್ಳಾರಿನಲ್ಲಿ ತ್ರಿಮೂರ್ತಿಗಳ ಜೊತೆ ಮಾಡಿದ್ರೆ ಇವಾಗ ತ್ರಿಶಕ್ತಿ ಜೊತೆ ಮಾಡ್ತಾರ ಎಲ್ಲಾರು ಧ್ಯಾನಿಗಳು ಅಂತ ಅನಿಸ್ತಾ ಇದೆ ಸರ್ ನನ್ನ ಇನ್ನರಲ್ಲಿ. ತುಂಬಾನೇ ಹ್ಮ್ ಇದೆ ಸರ್. ಅದಕ್ಕೆ ಹಾಸನಾಂಬೆಯಲ್ಲಿ ನಡೀತಾ ಇದೆ ಇದಕ್ಕೆ. ಹ್ಞೂ ಸರ್, ಅದೇ ತ್ರಿಶಕ್ತಿ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಾಗಭೂಷಣ್ ಸರ್, ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ನಮಸ್ತೆ. ಎಸ್ ಸರ್ ನಮಸ್ತೆ ಸರ್. ಸರ್ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ಎಸ್ ಸರ್. ಹಾಸನ ತುಂಬಾ ಚೆನ್ನಾಗಿದೆ ಸರ್. ಹ್ಮ್ ಯಾಕಂದ್ರೆ ಎಲ್ಲಾನು ಗೊತ್ತಾಗ್ತಾ ಇದೆ ಒಂದ್ ಸ್ವಲ್ಪ ಸ್ವಲ್ಪ. ಒಂದು ತುಮಕೂರು ಚೆನ್ನಾಗಿತ್ತು ಸ್ಟಾರ್ಟಿಂಗ್, ಆಮೇಲೆ ಮೈಸೂರು ಅಟೆಂಡ್ ಮಾಡಲಿಲ್ಲ, ಅದು ಅಷ್ಟು ಅನುಭವ ಆಗ್ಲಿಲ್ಲ. ದೊಡ್ಡಬಳ್ಳಾಪುರ ಸ್ವಲ್ಪ ಡಿಸ್ಟರ್ಬ್ ಆಯ್ತು, ಮಳೆ ಅದು ಇದು ಬಂದು August 15 ಬಂದು. ಹ್ಮ್ ಆಮೇಲೆ ಬಳ್ಳಾರಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಆಯ್ತು. ಎಸ್ ಸೊ ಇನ್ನು ಅದಕ್ಕಿಂತ ಸ್ಟೆಪ್ ಇನ್ನು ಮುಂದಕ್ಕೆ ಹೋಗುತ್ತೆ ಹಾಸನ ಅಂತ ನನಗೂ ಒಂದು ಇದೆ ಸರ್. 100% ಸರ್. ನಮ್ದು ಹೌದು ಯಾವಾಗ್ಲೂ ಸರ್, ಅದು ಗ್ರೋತ್. ಹೌದು ಸರ್. ಇನ್ನೂ ತುಂಬಾ ಟೆಕ್ನಾಲಜಿ ತುಂಬಾ ಅಲ್ಲೂ ಒಂದು ಬಹಳ ಸ್ಪ್ರೆಡ್ ಆಗಿದೆ ಅನ್ನೋದು ನನಗೂ ಒಂದು ಭಾವನೆ ಬಂತು. ನಾವು ಸೇವೆಗೆ ನಾಳೆನೆ ಬಂದು ಅಟೆಂಡ್ ಮಾಡ್ತೀವಿ ಸರ್. ಸೇವೆ ತುಂಬಾ ಇಂಟ್ರೆಸ್ಟ್. ಬನ್ನಿ ಸರ್, ಥ್ಯಾಂಕ್ ಯು ಬನ್ನಿ. ಸರ್. ಈ ಅವಕಾಶ ಸಿಕ್ಕಿರೋದು ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹೇಗೆ ಜಯ ಹೋ ಪತ್ರಿಜಿ, ಜಯ ಹೋ ಜೈ ಹೋ ಅಯ್ಯಪ್ಪ ಸರ್. ಜೈ ಹೋ ಥ್ಯಾಂಕ್ ಯು ಧ್ಯಾನಿಗಳೆಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಜೈ ಯು ಹೋ ಥ್ಯಾಂಕ್ ಯು. ಪತ್ರಿಜಿ. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ಕಾರ ಸರ್. ನಮ್ಮ ಜೈವ ಚಾನೆಲ್ ನಿಂದ ನಾವೊಂದು 60-70 ಜನ ಬರ್ತಾ ಇದೀವಿ ಸರ್. ನಾನೇ ವಾವ್. ಎಲ್ಲ 70 ಜನ ಬರ್ತಾ ಇದೀವಿ. ಶಾಂತಲಾ ಮೇಡಮ್ ಕಡೆಯಿಂದ ಬರ್ತಾ ಇದೀವಿ ಸರ್ ಎಲ್ಲಾರು. ಎಕ್ಸಲೆಂಟ್ ಎಕ್ಸಲೆಂಟ್. ನಮ್ಗೊಂಥರ ಖುಷಿ ಆಗ್ತಾ ಇದೆ. ಆಮೇಲೆ ಮೊನ್ನೆ ನಾನು ಉಡುಪಿಗೆ ಹೋಗಿದ್ದೆ 3 ದಿವಸ. ಅದ್ಭುತವಾದ ಪ್ರಚಾರ ಮಾಡಿದೆ ಸರ್ ನಾನು. ಇವಾಗ ಸುಮಾರು 100-100 ಅಲ್ಲಿಗೆ ಹೇಳಿದ್ದಾರೆ ಸರ್, ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ಮ ಚಾನಲ್ ಅವರು ಬಂದಿದ್ರು. ಅಲ್ಲಿಗೆ ತುಂಬಾ ಖುಷಿ ಆಯ್ತು ಸರ್. ಒಳ್ಳೆ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಆಯ್ತು. ತುಂಬಾನೇ ಅದ್ಭುತವಾಗಿತ್ತು. ನಾನೊಂದು ಗುರುಕೇಶಿ ಮಾಡಿದ್ದೆ, 82 ದಿನ ನಿದ್ದೆ ಮಾಡಿದೆ ಧ್ಯಾನ ಮಾಡಿದೆ. ಅದಕ್ಕೋಸ್ಕರ ಲಾಸ್ಟ್ ನಮ್ಮ ಪ್ರೋಗ್ರಾಮ್ ಇತ್ತು, ಹೋಗಿದ್ದೆ. ತುಂಬಾ ಅದ್ಭುತವಾದ ಜನನು ಬಂದಿದ್ರು ಸರ್. ಎಲ್ಲಾರ್ಗು ಹೇಳಿದೀನಿ ಸರ್. ಅಲ್ಲಿಂದ 100-105 ಜನ ಬರ್ತಾರೆ ಸರ್. ಎಲ್ಲ ಅದ್ಭುತವಾದ ಪ್ರಚಾರ ನಡೀತಾ ಇದೆ. ಆಮೇಲೆ ನೀವ್ ಹೇಳಿದ್ರಿ ಅಲ್ಲಿ ಊರವರೇ ಬರ್ತಾ ಇದ್ದಾರೆ, ಇನ್ನ ಖುಷಿ ಆಯ್ತು ಸರ್. ಯಂಗ್ ಪರ್ಸನ್ ಬರ್ತಾ ಇದಾರೆ ಅಂದ್ರಲ್ಲ, ತುಂಬಾನೇ ಖುಷಿ ಆಯ್ತು ಸರ್ ನನ್ಗೆ ನಿಜವಾಗಿ. ಅಲ್ಲಿಂದ ಯಾರು ಯಂಗ್ ಪರ್ಸನ್ ಬರ್ತಾರೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಸರ್. ಹಾಗೂ ನಮ್ ಡ್ಯಾನ್ಸ್ ಪ್ರೋಗ್ರಾಮ್ ಜಾಗ ಉಂಟಾ ಅಂತ ಕೇಳ್ತೀನಿ. ಡ್ಯಾನ್ಸ್ಗೆ ತುಂಬಾ ಜಾಗ ಇಟ್ಟಿದ್ದೀನಿ, ಬನ್ನಿ. ಮ್ಯೂಸಿಷಿಯನ್ಸ್ಗೆ ಮುಂಚೆನೆ ಹೇಳಿ ಒಂದು 10 ನಿಮಿಷ ಎಕ್ಸ್ಟ್ರಾನೇ ಡ್ಯಾನ್ಸ್ ಆಡೋದು ಸರ್. ನಾವು ಸೆಲೆಬ್ರೇಷನ್ ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಧನ್ಯವಾದಗಳು. ಜೈ ಹೋ you. ಪತ್ರಿಜಿ, ಜೈ ಹೋ ಪತ್ರಿಜಿ. ವಸಂತ ಮ್ಯಾಮ್.
ಮಾತಾಡಿಮ್ಮ. ಸರ್ ನಮಸ್ತೆ. ಹಾ ನಮಸ್ತೆ ಮೇಡಮ್ ಅಮ್ಮ. ಬಂದೆ. ಕೇಳಿಸ್ತಾ ಇದೆ ಸರ್. ಸರ್ ಕೇಳಿಸ್ತಾ ಇದೆ. ನಮಸ್ತೆ ನಮಸ್ತೆ. ನಮಸ್ತೆ ಸರ್. ನಾವು ನಮ್ ಗ್ರೂಪ್ ಇಂದ ನಮ್ಗೆ ಒಂದಿನ ನನಗೆ ಮಾತಾಡಕ್ಕಾಗಲ್ಲ ಸರ್. ಈ ಟೈಮಲ್ಲಿ ನಾನು ಪೂರ್ತಿ ನಮ್ ಗ್ರೂಪ್ ಧ್ಯಾನ ಮಾಡಿಸ್ತಾ ಇರ್ತೀನಿ. ಈಗ ಓಕೆ, ನಾವು ಭದ್ರಾವತಿಯಿಂದ, ಮೈಸೂರಿಂದ, ಮತ್ತೆ ಬೆಂಗಳೂರಿಂದ ಎಲ್ಲರನ್ನು ಕೂಡ ಬರ್ತಾ ಇದೀವಿ ಸರ್. ವೆರಿ ತುಂಬಾ ಗುಡ್. ಖುಷಿ ಸರ್. ಯಾರು ಗ್ರೇಟ್ ಸರ್. ನಿಮ್ಮ ಹತ್ರ ಒಂದ್ ದಿವಸ ಮಾತಾಡಕ್ಕಾಗಲ್ಲ ನನ್ಗೆ. ನಾನು ಕ್ಲಾಸಲ್ಲಿ ಇರ್ತೀನಿ. ನೀವು ಹೇಳ್ಬಿಟ್ಟಿದ್ದೀರಾ ನೀನ್ ಮಾತಾಡೋ ಅವಶ್ಯಕತೆ ಇಲ್ಲ, ನೀವು ಧ್ಯಾನವನ್ನು ಪ್ರಚಾರ ಮಾಡಿದ್ರೆ ಸಾಕು ಅಂತ ಅಷ್ಟೇ ಮಾಡ್ತಾ ಇದೀನಿ ಸರ್ ನಾನು. ಅಷ್ಟೇ ಮೇಡಮ್. ಹಾಗಾಗಿ ನಂದು ಬರೀ ಧ್ಯಾನ ಪ್ರಚಾರ ಮಾಡಿದ್ರೆ ಅಷ್ಟೇ ನನ್ ಕೆಲಸ ಆಗಿದೆ ಸರ್. ಸೊ ನನ್ಗೆ ಈ ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ ಇವತ್ತಿನ ದಿನ. ತಡ್ಕೊಳಕ್ ಆಗ್ಲಿಲ್ಲ, ನೀವು ಇಷ್ಟೆಲ್ಲ ಮಾಡ್ತಾ ಇರೋದನ್ನ ನೋಡಿ ತಡ್ಕೊಳಕ್ ಆಗ್ದೇಲೆ ಒಂಚೂರು ಹಂಚ್ಕೊಳ್ಳೋಣ ಅಂತ ಕ್ಲಾಸಿಗೆ ಧ್ಯಾನ ಕೂರಿಸಿ ನಾನು ಇಲ್ಲಿ ಮತ್ತೆ ಮಾತಾಡ್ತೀನಿ. ಗುಡ್. ನಾವೆಲ್ಲರೂ ನಾಡದ್ ಬರ್ತೀವಿ ಸರ್. ಬನ್ನಿ ಬನ್ನಿ ಮೇಡಮ್. ಭಾನುವಾರ ದಿನ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಇನ್ಯಾರಾದ್ರೂ ಮಾತಾಡ್ತೀರಾ? ಇನ್ನು 5 minutes ಇದೆ ಸರ್ ಜೊತೆ. ಸರ್ ಶೈಲಜಾ ಮ್ಯಾಮ್ ಮಾತಾಡಿ. ನಮಸ್ತೆ ಸರ್. ಶೈಲಜಾ ಮೇಡಮ್ ನಮಸ್ತೆ. ನಮಸ್ತೆ. ನಾನು ಬರ್ತಾ ಇದ್ದೀನಿ, ಮಗಳು ನನ್ನ ನೇಬರ್ಸು ಬರ್ತಾ ಇದ್ದಾರೆ. ವಾವ್. ದಿನ ನಾನು ಮೆಡಿಟೇಷನ್ ನಾವು 3 o'clock ಮಾಡ್ತಾ ಇದ್ದೀವಿ. ಸೊ ನಾನು ಫೋನಲ್ಲೇ ಗ್ರೂಪ್ ಕಾಲ್ ಮಾಡಿ ಫೋನಲ್ಲೇ ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ. ಸೊ ಅವರೆಲ್ಲ ಕಂಪನಿ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸೊ ಮಚ್. ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಭೇಟಿ ಆಗೋಣ. ಓಕೆ ಸರ್, ಥ್ಯಾಂಕ್ ಯು. ಜಯಶ್ರೀ ಮ್ಯಾಮ್ ನಮಸ್ತೆ ಸರ್. ಅಮ್ಮ ನಮಸ್ತೆ ಜಯಶ್ರೀ ಅಮ್ಮ. ಎಸ್ ಅಮ್ಮ, ಹೇಳಿಮ್ಮ. ಸರ್. ಧ್ಯಾನ ಸರಿಯಾಗಿ ಆಗ್ಲತ್ತದ್ರಿ ಮೇಡಮ್ ಸರ್. ನಾನು ಬರ್ತಾ ಇದ್ದೀನ್ರಿ ಸರ್. ಹಾಸನಕ್ ನಾನು ಬರ್ತಾ ಇದ್ದೀನಿ. ವಂಡರ್ಫುಲ್. ಎಲ್ಲರೂ ಸಪೋರ್ಟ್ ಎಷ್ಟು ಕೊಡ್ತೀವಪ್ಪ. ಅಲ್ಲ ನಮ್ ಗುಲ್ಬರ್ಗಾಗ್ನು ಬರ್ಲೇಬೇಕ್ರಿ ಸರ್. ನಮ್ ಕಡೆನು ಪ್ರಚಾರ ಮಾಡ್ಲೇಬೇಕ್ರಿ ಸರ್. ಬನ್ನಿ ಬನ್ನಿ ಬನ್ನಿ. ನಮ್ ಕಡೆನು ಅಲ್ಲೂ ಮಾಡೋದ್ರಿ ಸರ್. ಥ್ಯಾಂಕ್ ಯು ಸರ್. ಧ್ಯಾನ ಸರಿಯಾಗಿ ನಡೆದ್ರಿ ಸರ್. ಇಡೀ ಕರ್ನಾಟಕ ಧ್ಯಾನ ಸುವರ್ಣ ಕರ್ನಾಟಕ ಮಾಡ್ಲೇಬೇಕು ಮೇಡಮ್. ಹೌದು ಸರ್, ಹೌದೌದು ಸರ್. ನಮ್ ಕಡೆ ಅಂತೂ ಧ್ಯಾನ ಪ್ರಚಾರ ಕಮ್ಮಿ ಅದರಿ ಸರ್. ಆ ಕಡೆನು ಮಾಡ್ಲೇಬೇಕು ಸರ್. ಎಲ್ಲಾ ಕಡೆ ಮಾಡೋಣ, ಎಲ್ಲಾ ಕಡೆ ಮಾಡೋಣ. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಸುಶೀಲಮ್ಮ ನಮಸ್ತೆ. ನಮಸ್ತೆ ಸರ್. ಅಮ್ಮ ನಮಸ್ತೆ. ಹಾ, ನನಗ್ ಬರಕ್ ಆಗ್ತಿಲ್ಲ. ದುಡ್ಡು ಹಾಕೇನ್ರಿ ಸರ್ ಇದಕ್ಕೆ, ಅನ್ನದಾನಕ್ಕೆ ಕೊಟ್ಟೇನಿ. ಆಮೇಲೆ ಮೊನ್ನೆ ಹ್ಞೂನ್ರಿ ಧ್ಯಾನ ಮಾಡಿ ಶಾಲೆಗಳಿಗೆ ಹೋಗಿ ಧ್ಯಾನಕ್ಕೆ ಹೋಗು ಅಂತ ಹೇಳಿ ಒಳಗಿನಿಂದ ಧ್ವನಿ ಬಂತು ಸರ್ ಮೊನ್ನೆ. ಹೋಗ್ತೀನಿ ಸರ್. ಅಷ್ಟೇ, ಜೂನ್ ಅಲ್ಲಿ ಓಪನ್ ಆಗುತ್ತಲ್ವಾ, ಅಷ್ಟಕ್ಕೆ ಮುಂದೆ ಎಲ್ಲಾ ಪ್ಲಾನ್ ಮಾಡ್ಕೊಂಡು ಪ್ರಿಪೇರ್ ಆಗಿ ಎಲ್ಲಾ ಪರ್ಮಿಷನ್ಸ್ ತಗೊಳ್ಳಿ. ಜೂನ್ ಇಂದ ಮಾಡಿ. ಹೋಗಿ ಹೋಗಿ. ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು. ಉಷಾ ಮ್ಯಾಮ್. ಹಲೋ ಅಯ್ಯಪ್ಪ ಸರ್, ನಮಸ್ತೆ. ನಾನು ಉಷಾ, ಆಶಾ ಉಷಾ. ನಿಮಗೆ ಇದಕ್ ಬಂದಿದ್ವಲ್ಲ ಈಜಿಪ್ಟ್ ಸರ್. ಹಾಸನಾಗ ನಾನ್ ಬರ್ತಾ ಇದ್ದೀನಿ. ನಮ್ಮ ಅಕ್ಕ ಆಶಾ ಬರಕ್ ಆಗ್ತಿಲ್ಲ, ಬಟ್ ನನ್ ತಂಗಿನ ಕರ್ಕೊಂಡ್ ಬರ್ತಾ ಇದ್ದೀನಿ. ಅವಳು 5 ವರ್ಷ ಹಾಸನಲ್ಲಿ ಇದ್ಲು. ಅವಳನ್ನು ಒಂಚೂರು ಇದಕ್ಕೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಧ್ಯಾನದ ಇದಕ್ಕೆ ಅವಳನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ನಾಳೆನೆ ಬರ್ತಾ ಇದೀವಿ ಅಲ್ಲಿ. ನಿಮ್ಮನ್ನ ಮೀಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಲಾಂಗಿಂಗ್ ಟು ಮೀಟ್ ಯು. Yes. Thank you very much. Thank you sir. Thank you. ಜಯ ಸುರೇಶ್ಮಾ. ಎಸ್ ಮಾತಾಡಿಮಾ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್ ನಮಸ್ತೆ ಸರ್. ನಿನ್ನೆನೆ ನಂಗೆ ಫಸ್ಟ್ ಟೈಮ್ ನಿನ್ನೆ ಮಾತಾಡಿದ್ದೆ, ಇವತ್ತು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸರ್. ನಂಗೆ ನಾವು ತುಂಬಾ 25 ಜನ ತರ ಶಿವಮೊಗ್ಗದಿಂದ ಬರ್ತಾ ಇದೀವಿ ಸರ್ ಈಗ. ಸರ್ ಮತ್ತೆ ಏನಂದ್ರೆ ನಿಮ್ ಮಾತೆ ಒಂದು ಎನರ್ಜಿ. ನಿನ್ನೆ ಸರಿ ಹೇಳಿದ್ರು, ನೀವು ಮಾತಾಡೋದೇ ನಮಗೆ ಎನರ್ಜಿ ಒಳಗಡೆಯಿಂದ ಕ್ರಿಯೇಟ್ ಆಗತ್ತೆ ಅಂತಾರ ಅಂತ. ಆ ತರ ಹಂಗೂ ಹಂಗೆ ಎಕ್ಸ್ಪೀರಿಯನ್ಸ್ ಇವಾಗ ಆಯ್ತು ಸರ್. ನಂಗೆ ಆ ಎನರ್ಜಿ ನಿಮ್ ಕಡೆಯಿಂದ ಎನರ್ಜಿ ನಂಗೆ ಒಂಥರ ಏನೋ ಕ್ರಿಯೇಟ್ ಆದಂಗ ಆಯ್ತು ಸರ್. May 25 108 ರ್ಯಾಲಿ ಅನ್ನೋದ್ರಲ್ಲಿ ನಾವು ಶಿವಮೊಗ್ಗದಿಂದ ಅಲ್ಲಿ ಉಂಬ್ಳೆಬೇಲಲ್ಲಿ ಮಾಡ್ತಾ ಇದ್ದೀವಿ ಸರ್. ಲಾಸ್ಟ್ ಇಯರ್ ಪತ್ರಿಜಿ ಸರ್ ಇದ್ದಾಗ ನಂಗೆ ಅವರು ನಂಗೆ ಧ್ಯಾನದಲ್ಲಿ ಒಂದು ಸೂಚನೆ ಕೊಟ್ಟಂಗಿದೆ. ಪಿರಮಿಡ್ 20/7 ಆಗಿದೆ ಸರ್. ಅದು ಅವತ್ತೇ ಓಪನಿಂಗ್ ಇದೆ, May 25. ನನ್ಗೇನು ನೀವು ಶಿವಮೊಗ್ಗದಲ್ಲಿ ನೆಕ್ಸ್ಟ್ ಮಾಡ್ಲಿ ಅಂತ ಆಸೆ ಇದೆ ಸರ್.
ನಿಜವಾಗ್ಲೂ ನಾನು ನಿನ್ನೆನೆ ಮೆಸೇಜ್ ಹಾಕ್ದೆ ನಮ್ ನೆಕ್ಸ್ಟ್ ಮಾಸ್ಟರ್ಸ್ ಗಳು ಎಲ್ಲಾರ್ಗೆ ಇಂಟ್ಯೂಷನ್ ಜಾಸ್ತಿ. ನಾನ್ ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ತಾ ಇದೀನಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಮುಂಚೆನೆ. ಅದೇ ಆಗ್ಲಿ ಅಂತ ನನ್ನ ಆಸೆ ಆಗಿದೆ ಸರ್. ನೆಕ್ಸ್ಟ್ ನಾನು ಇವಾಗ ಲಾಸ್ಟ್ ಅನೌನ್ಸ್ಮೆಂಟ್ ಶಿವಮೊಗ್ಗ ಅಂತ ಮಾಡ್ಲಿ ಅಂತ ಒಂದ್ಸತಿ ಅನ್ಕೊಂಡೆ, ಗೊತ್ತಿಲ್ಲ. ಬಟ್ ಇಲ್ಲಿ ತುಂಬಾ ಧ್ಯಾನಿಗಳಿದ್ದಾರೆ ಆದ್ರೆ ಬಟ್ ಯಾರು ಹೊರಗಡೆ ಬರ್ತಾ ಇಲ್ಲ ಸರ್. ನಿಜವಾಗ್ಲೂ ಅದೊಂದು ಆಗ್ಬೇಕಾಗಿದೆ. ತುಂಬಾ ಸೀನಿಯರ್ಸ್ ಯಜ್ಞ ಇದ್ದಾರೆ. ಒಂದು ಮಾಡಿದ್ರಮ್ಮ, ಅಲ್ಲಿ ಡೆವಲಪ್ಮೆಂಟ್ ಯಾವ ಪ್ಲೇಸ್ ಆದ್ರೂ ಆಗ್ಲಿ ಯಜ್ಞ ಮಾಡಿದ್ರೇನೆ ಡೆವಲಪ್ಮೆಂಟ್ ಬರುತ್ತೆ, ಅವೇರ್ನೆಸ್ ತುಂಬಾ ಬರುತ್ತೆ. ಓಕೆ, ಹೌದು ಸರ್. ಈಗ 38 ಸೆಷನ್ಸ್ ಮಾಡಿದೀವಿ ಇಲ್ಲಿ ಒಂದೇ ಸರ್. ತಿಂಗಳೊಳಗೆ. ಯಜ್ಞ ಇದ್ರೇನೆ ಸಾಧ್ಯ ಆಗಿದೆ. ಸುಮಾರು 3,000-4,000 ಹೊಸೊಬ್ರಿಗೆ ಧ್ಯಾನ ಅನ್ನೋದು ಹೇಳ್ಕೊಟ್ಟಿದೀವಿ. ಮೊನ್ನೆ ಒಂದು ಸರ್. ವಿಡಿಯೋ ಇಲ್ಲಿ ಯಾರೋ ರೆಕಾರ್ಡ್ ಮಾಡಿದ್ರು, 1,00,000 ಜನ ನೋಡಿದ್ರು. ಸರ್. ಓಕೆ, ಇಷ್ಟೊಂದು ಹಾ ಪ್ರಚಾರ ಆಗಿದೆ. ಎಲ್ಲೇ ಹೋಗಿದ್ರು ಈ ಪ್ಯಾಂಪ್ಲೆಟ್ ನೋಡಿದೀನಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಒಂದು ತಿಂಗಳು 40 ದಿವಸದಲ್ಲಿ ಎಷ್ಟು ಮಾಡಬಹುದು ಒಂದು ಯಜ್ಞ ಇದ್ರೆ ಅನ್ನೋದು ಹಾಸನ್ ಒಂದು ದೊಡ್ಡ ಎಕ್ಸಾಂಪಲ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಹಾಸನ್ ಯು ಬನ್ನಿ, ಸರ್. ಮೀಟ್ ಮಾಡೋಣ. ಓಕೆ, ಹಾ ಸರ್, ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು. ದೀಪಾ ಮೇಡಮ್. ಇಲ್ಲಿ ಐ ಹ್ಯಾವ್ ಟು ಗೋ ಎಸ್ ಟು ಸರ್, ಪ್ರೆಸ್ ಮೀಟ್ ಥ್ಯಾಂಕ್ ಯು. ಇದೆ, ನಾನು ಇಲ್ಲಿ ಹೋಗ್ಬೇಕು. ಆಲ್ ದ ಬೆಸ್ಟ್. ಓಕೆ ಎಲ್ಲರೂ ಸರ್. ಬನ್ನಿ, ಎಲ್ಲರೂ ನಾನು ನಾಳೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನಾಳೆ ಮತ್ತೆ 11 ಗಂಟೆಗೆ ಸಾಮೂಹಿಕ ಧ್ಯಾನಕ್ಕೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಕ್ತಾಯ ಮಾಡೋಣ. ಎಲ್ಲರೂ ಆಸನದಲ್ಲಿ ಕೂಡ ಭೇಟಿಯಾಗೋಣ ಮಾಸ್ಟರ್ಸ್. ಧನ್ಯವಾದಗಳು. ಥ್ಯಾಂಕ್ ಯು.